ಸಿದ್ದರಾಮಯ್ಯ ಅಲಿಯಾಸ್ ಸಿದ್ದರಾಮುಲ್ಲಾ ಖಾನ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಇನ್ನೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಅವರದೇ ಪಕ್ಷದ ಒಬ್ಬ ಶಾಸಕರು ಬಯಲು ಮಾಡಿದ್ದಾರೆ. ನೋಡಿ, ಈ ಆರೋಪನ ಯಾವುದೇ ವಿರೋಧ ಪಕ್ಷದವರಾಗಲಿ ಮಾಡ್ತಾ ಇಲ್ಲ. ಈ ಆರೋಪನ ಮಾಡ್ತಾ ಇರೋದು ಅವರದೇ ಪಕ್ಷದ BR ಪಾಟೀಲರು ಮುಖ್ಯಮಂತ್ರಿಗಳ ಸಲಹೆಗಾರರಾಗಿ ಕೂಡ ಈಗ ಕೆಲಸ ಮಾಡ್ತಿದ್ದಾರೆ. ಅವ್ರು ಇನ್ನೂ ಒಂದು ಹೇಳಿದ್ದಾರೆ, ನಾನು ಏನಾದರೂ ಬಾಯ್ಬಿಟ್ರೆ ಸರ್ಕಾರ ನಡುಗೋಗುತ್ತೆ, ಸರ್ಕಾರ ಅಲ್ಲಾಡುತ್ತೆ ಅಂತಲೂ ಹೇಳಿದ್ದಾರೆ ಅವರು. ಅಂದರೆ ಯೋಚನೆ ಮಾಡಿ, ಇಂಥ ಒಂದು ಗಳಿಗೆನ ನಾವು ನೋಡೇ ಇರಲಿಲ್ಲ. ಈ ಸಲದ ನಿಮ್ಮ ಸರ್ಕಾರ ಮತ್ತು ನೀವು ನಡೆಸ್ತಿದ್ದೀರಲ್ಲ ಸರ್ಕಾರ, ಇಂಥ ಒಂದು ಭ್ರಷ್ಟ ಸರ್ಕಾರ, ಇಂಥ ಒಂದು ನಿರ್ಲಜ್ಜ ಸರ್ಕಾರ ಮತ್ತು ನಿಮ್ಮ ನಿರುತ್ಸಾಹ ಏನು ತೋರಿಸ್ತಿದ್ದೀರಿ, ಇದನ್ನು ನಾವು ನಿಮ್ಮ ರಾಜಕೀಯ ಜೀವನದಲ್ಲಿ ನೋಡೇ ಇರಲಿಲ್ಲ. ನಾಸಿಗೆಟ್ಟವ್ರೆ, ನಿಮ್ಮ ಸರ್ಕಾರಿ ಕಚೇರಿಗಳಲ್ಲಿ ರೇಟ್ ಕಾರ್ಡ್ ಹಾಕ್ಬಿಡಿ, ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ದುಡ್ಡು ಕೊಡಬೇಕು, ಎಷ್ಟೆಷ್ಟು ನಿಮ್ಮ ಬಾಯಿಗೆ ಹಾಕಬೇಕು. ಇಷ್ಟಕ್ಕೂ ನೀವು ಕಟ್ತಿರೋ ಮನೆಗಳು ಯಾವುದೋ ಏನು ನಿಮ್ಮ ಆಸ್ತಿಗಳು ಮಾಡ್ಕೊಂಬಂದು ಕಟ್ತಾ ಇದ್ದೀರಿ ಅಂದರೆ ಮನೆಗಳನ್ನ. ನೀವು ಇವತ್ತು ನಮ್ಮ ದುಡ್ಡಲ್ಲಿ ಮನೆಗಳು ಕಟ್ಟಿ ಜನರನ್ನ ಫ್ರೀಯಾಗಿ ಕೊಡೋದನ್ನು ಬಿಟ್ಟು ಯಾರು ಫಲಾನುಭವಿಗಳಲ್ಲ ಅಂಥವ್ರಿಗೆ ನೀವು ದುಡ್ಡು ಇಸ್ಕೊಂಡು ಶಕ್ತಿ ಇರೋವಂಥವ್ರಿಗೆ ನೀವು ಮನೆಗಳನ್ನ ಅಲಾಟ್ ಮಾಡ್ತೀವಿ ಅಂದರೆ, ನಿಮಗೆ ಆಸಕ್ತಿ ಇಲ್ಲ ಅಂದರೆ ದಯಮಾಡಿ ರಾಜೀನಾಮೆ ಕೊಡಿ. ಏನು ಮಾಡಕ್ಕೆ ಕೊಟ್ಟಿದ್ದೀರಿ ನೀವು ಕರ್ನಾಟಕನ? ಏನು ಮಾಡಕ್ಕೆ ಕೊಟ್ಟಿದ್ದೀರಿ ಸಿದ್ದರಾಮಯ್ಯನವರೇ? ನಾಶ ಆಗಲ್ವೇನ್ರಿ ನಿಮ್ಗಳಿಗೆ? ಬಡಬಗ್ಗರು ಕೊಡು ಮನೆಗಳನ್ನ ಮಾರ್ಕೊಂಡು ತಿಂತೀರಲ್ರಿ ನೀವು. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಯಕ್ಷಿವಾಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಸಿದ್ದರಾಮಯ್ಯ ಅಲಿಯಾಸ್ ಸಿದ್ದರಾಮುಲ್ಲಾ ಖಾನ್ ಉರುಫ್ ಸಿದ್ದಣ್ಣ ಇವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಇನ್ನೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಅವರದೇ ಪಕ್ಷದ ಒಬ್ಬ ಶಾಸಕರು ಬಯಲು ಮಾಡಿದ್ದಾರೆ. ಯಾವ ಇಲಾಖೆ ಬಡವರಿಗೆ, ಅಸಕ್ತರಿಗೆ, ಅಸಹಾಯಕರಿಗೆ, ಅಸಂಘಟಿತರಿಗೆ ನೆರಳಾಗಬೇಕಾಗಿತ್ತು, ಅಂಥ ಒಂದು ವಸತಿ ಇಲಾಖೆಯಲ್ಲಿ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರನ ಮಾಡಿ ಮಿಸ್ಟರ್ ಜಮೀರ್ ಅಹಮದ್ ಖಾನ್ ಅವರು ನನಗೇನು ಗೊತ್ತಿಲ್ಲ ಅನ್ನೋ ಥರ ಎಣ್ಣೆ ಹಚ್ಕೊಂಡು ರಸ್ತೆನಲ್ಲಿ ತಿರುಗಾಡೋಕ್ಕೆ ಶುರು ಹಚ್ಕೊಂಡವ್ರಿ. ವೀಕ್ಷಕರೇ ನೋಡಿ, ಈ ಆರೋಪನ ಯಾವುದೇ ವಿರೋಧ ಪಕ್ಷದವರಾಗಲಿ ಮಾಡ್ತಾ ಇಲ್ಲ. ಈ ಆರೋಪನ ಮಾಡ್ತಾ ಇರೋದು ಅವರದೇ ಪಕ್ಷದ BR ಪಾಟೀಲರು, ಮುತ್ಸಂಜಿ ರಾಜಕಾರಣಿ, ಅನುಭವಿ ರಾಜಕಾರಣಿ, ಮೇಲಾಗಿ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿ ಕೂಡ ಈಗ ಕೆಲಸ ಮಾಡ್ತಿದ್ದಾರೆ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಿದ್ದಾರೆ. ಇಂಥ ಒಬ್ಬ ಮನುಷ್ಯ ಇವತ್ತು ಆರೋಪ ಮಾಡ್ತಾ ಇರೋದೇನು? ವಸತಿ ಇಲಾಖೆಯಲ್ಲಿ, ಅದರಲ್ಲೂ ರಾಜೀವ್ ಗಾಂಧಿ ಅಭಿವೃದ್ಧಿ ನಿಗಮದಲ್ಲಿ ಏನು ನಿರ್ಮಾಣ ಮಾಡ್ತಾರೆ ಬಡಬಗ್ಗರಿಗೆ ಮನೆಗಳು ಕೊಡೋದಕ್ಕೆ, ಇದರಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಮನೆಗಳು ಹೆಂಗೆ ಅಲಾಟ್ಮೆಂಟ್ ಮಾಡ್ತಿದ್ದಾರೆ ಇವರು ಅಂದರೆ, ಯಾರಿಗೆ ಮನೆ ಬೇಕು ದುಡ್ಡು ಕೊಟ್ಟರೆ ಅವ್ರಿಗೆ ಮನೆ ಸಿಗುತ್ತೆ. ನೋಡಿ, ನಮ್ಮಲ್ಲಿ ಸಾಕಷ್ಟು ಇಂಥ ಯೋಜನೆಗಳಿದೆ. ಇವು ಸಮಾಜಮುಖಿ ಯೋಜನೆಗಳು. ಯಾರು ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿದ್ದಾರೆ, ನಿರ್ಗತಿಗರಿದ್ದಾರೆ, ಸೂರಿಲ್ಲದೆ ವಾಸ ಮಾಡ್ತಿದ್ದಾರೆ, ಅಂಥ ಜನರಿಗೋಸ್ಕರ ಒಂದು ಸೂರನ್ನು ಕಲ್ಪಿಸಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಎಲ್ಲ ಸರ್ಕಾರಗಳು, ದೇಶದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಗಳು, ಕೇಂದ್ರ ಸರ್ಕಾರನೂ ಕೂಡ ಒಳಗೊಂಡು ಒಂದು ಒಳ್ಳೆಯ ಸದುದ್ದೇಶನ ಇಟ್ಕೊಂಡು ಈ ಯೋಜನೆಗಳನ್ನ ಬೇರೆ 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 ರೀತಿಯಲ್ಲಿ ಮಾಡ್ತಾರೆ. ಇಂದಿರಾ ಗಾಂಧಿ ಆವಾಸ್ ಯೋಜನೆ ಇದೆ, ಅದೇ ರೀತಿ ದೇವರಾಜ್ ಅರಸು ಆವಾಸ್ ಯೋಜನೆ ಇದೆ, ರಾಜೀವ್ ಗಾಂಧಿ ಆವಾಸ್ ಯೋಜನೆ ಇದೆ, ಆಮೇಲೆ ಅಂಬೇಡ್ಕರ್ ಆವಾಸ್ ಯೋಜನೆ ಇದೆ, ಕೊಳಚೆ ನಿರ್ಮೂಲನಾ ಮಂಡಳಿಯವರು ಮಾಡ್ತಾರೆ. ಅದಂತೂ ಬಿಡಿ, ಅದು ಎಕ್ಸ್ಟ್ರೀಮ್, ಅದು ಇನ್ನೊಂದು ಲೆವೆಲ್ ಕರಪ್ಷನ್. ಅದರಿಂದ ಮಾತಾಡಲ್ಲ ಈಗ, ಅದು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅದರಲ್ಲಿ. ಆದರೆ ಇವತ್ತು ಏನು ಆರೋಪ ಮಾಡಿದಾರಲ್ವ BS ಪಾಟೀಲರು, ನಿಜವಾಗ್ಲೂ ಕೂಡ ಇವತ್ತು ನಾವೆಲ್ಲರೂ ಒಂದು ಯೋಚನೆ ಮಾಡಬೇಕಾಗಿರೋ ವಿಚಾರ ಅಂದರೆ, ದುಡ್ಡು ಕೊಟ್ಟರೆ ಒಂದು ಮನೆ ಸರ್ಕಾರದಿಂದ ಅಲಾಟ್ ಮಾಡ್ತಾರೆ ಅಂದರೆ ಯೋಚನೆ ಮಾಡಿ, ಈ ಸರ್ಕಾರ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನೋದನ್ನು ಯೋಚನೆ ಮಾಡಿ. ಇದು ಕೇವಲ ಆರೋಪ ಅಲ್ಲ. ಏನು ಪಾಟೀಲರು ಮತ್ತು ಜಮೀರ್ ಅಹಮದ್ ಖಾನ್ ಅವರ PA ಇಬ್ಬರ ಮಧ್ಯೆ ಏನು ಸಂಭಾಷಣೆ ನಡೀತು, ಆ ಸಂಭಾಷಣೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತಿದೆ, ಮೀಡಿಯಾದಲ್ಲಿ ಟೆಲಿಕಾಸ್ಟ್ ಆಗ್ತಿದೆ, ಮತ್ತು ಖುದ್ದು ಪಾಟೀಲರೇ ಇದನ್ನು ಒಪ್ಕೊಂಡಾಗಿದೆ. ಹೌದು, ನನ್ನದೇ ಸಂಭಾಷಣೆ ಇದು, ನಾನೇ ಮಾತಾಡಿದ್ದನ್ನ ಅಂತ. ನೋಡಿ, ಅವರೊಂದು ಗಂಭೀರವಾದ ಒಂದು ಆರೋಪನ ಮಾಡಿದ್ದಾರೆ.
ಬಿ ಎಸ್ ಪಾಟೀಲರು. ಏನು ಅವರ ಆರೋಪ ಅಂದರೆ, ಬಿ ಎಸ್ ಪಾಟೀಲರು ಯಾರೋ ಒಬ್ಬರು ನಿರ್ಗತಿಕರಿಗೆ ನಿಜವಾಗ್ಲೂ ಅವರಿಗೆ ಸಲ್ಲಬೇಕಾಗಿತ್ತು. ಅಂಥವರು ಒಬ್ಬರು ಅವ್ರ ಹತ್ರ ಕೇಳ್ಕೊಂಡು ಹೋದಾಗ ಅವರು ಒಂದು ಮನವಿ ಪತ್ರನ ಸಂಬಂಧಪಟ್ಟ ಇಲಾಖೆಗೆ ಕಳಿಸ್ಕೊಡ್ತಾರೆ. ದುರದೃಷ್ಟವಶ ಯಾವ ಪಾಟೀಲರು ಒಂದು ಮನವಿ ಪತ್ರನ ಸಂಬಂಧಪಟ್ಟ ಇಲಾಖೆಗೆ ಕಳಿಸಿದ್ರು, ಆ ಇಲಾಖೆ ಅದನ್ನು ತಿರಸ್ಕಾರ ಮಾಡುತ್ತೆ. ವೀಕ್ಷಕರೇ, ಇಲ್ಲಿ ನೀವು ಯೋಚನೆ ಮಾಡಬೇಕಾಗಿದ್ದು, ಅದೇ ಪತ್ರನ ವಾಪಸ್ ತಗೊಂಡು ಬಂದ ಫಲಾನುಭವಿ ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಹತ್ರಕ್ಕೆ ಆ ಪತ್ರನ ತಗೊಂಡು ಹೋಗ್ತಾನೆ. ಆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅವರಿಗೆ ಮನೇನ ಅಲಾಟ್ ಮಾಡಿಕೊಡ್ತಾನೆ. ಹೆಂಗೆ ಅಲಾಟ್ ಮಾಡಿಕೊಡ್ತಾನೆ ಅಂದರೆ, ಯಾರು ಫಲಾನುಭವಿ ಯಾರು ಮನೆ ಬೇಕಿರುತ್ತೆ ಆ ವ್ಯಕ್ತಿ ಅಥವಾ ಆ ಕುಟುಂಬದವರು ಆ ವ್ಯಕ್ತಿ ಕೈಲಿ ಕಾಸು ಕೊಡ್ತಾರೆ ಮತ್ತು ಮನವಿ ಪತ್ರನೂ ಕೊಡ್ತಾರೆ. ಹೋಗಿ ಅವರಿಗೊಂದು ಮನೇನ ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ತಾರೆ. ಈ ರೀತಿಯ ಬೆಳವಣಿಗೆ ಆಗಿದ್ದನ್ನು ಕಂಡು ಪಾಟೀಲರು ತಮ್ಮ ನೋವನ್ನು ತೋಡ್ಕೊಂಡಿರೋದವರು. ಅವ್ರು ಇನ್ನೂ ಒಂದು ಹೇಳಿದ್ದಾರೆ, ನಾನೇನಾದರೂ ಬಾಯ್ಬಿಟ್ರೆ ಸರ್ಕಾರ ನಡುಗೋಗುತ್ತೆ, ಸರ್ಕಾರ ಹಲ್ಲಾಡುತ್ತೆ ಅಂತಲೂ ಹೇಳಿದ್ದಾರೆ ಅವರು. ಅಂದರೆ ಯೋಚನೆ ಮಾಡಿ, ಇವತ್ತು ಸರ್ಕಾರದಲ್ಲಿ ಯಾವ ಮಟ್ಟಕ್ಕೆ ಇವತ್ತು ಭ್ರಷ್ಟಾಚಾರ ನಡೀತಿದೆ. ಸಿದ್ದರಾಮಣ್ಣವರೇ, ಈಗಷ್ಟೇ ಬಂದ ನ್ಯೂಸು, ಎಚ್ ಕೆ ಪಾಟೀಲರು ಕೂಡ 7 ಪುಟಗಳ ಒಂದು ಸವಿಸ್ತಾರವಾದ ಒಂದು ವರದಿಯನ್ನು ನಿಮಗೆ ಕೊಟ್ಟಿದ್ದಾರೆ. ಯಾವುದು ಗೊತ್ತಾ? 2012ರಲ್ಲಿ ಪಂಚೆ ಶಾಲು ಹಾಕ್ಕೊಂಡು ಬೆಂಗಳೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿದ್ರಲ್ಲ ಸಿದ್ದರಾಮಣ್ಣ. ಯಾವುದ್ರ ವಿರುದ್ಧ? ಗಣಿಗಾರಿಕೆಯ ವಿರುದ್ಧ ಬಳ್ಳಾರಿವರೆಗೂ ಹೋದ್ರಲ್ಲ. ಇವತ್ತು ಎಚ್ ಕೆ ಪಾಟೀಲ್ ಏನು ಬರೆದಿರೋದು? 1.5 ಲಕ್ಷ ಕೋಟಿ ಇವತ್ತು ಗಣಿಗಾರಿಕೆಯಲ್ಲಿ ನಮಗೆ ಸರ್ಕಾರಕ್ಕೆ ಲಾಸ್ ಆಗಿದೆ. ನೀವು ಅದನ್ನು ರಿಕವರಿ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಕಠಿಣವಾದ ಕ್ರಮಗಳನ್ನ ತಗೊಳ್ತಾ ಇಲ್ಲ ನೀವು ಅಂತ ಹೇಳಿ ಇವತ್ತು ಎಚ್ ಕೆ ಪಾಟೀಲರು ನಿಮಗೆ ಪತ್ರನ ಬರೆದಿದ್ದಾರೆ. ಸಿದ್ದರಾಮಯ್ಯನವರೇ, ನಿಮಗೆ ಆಸಕ್ತಿ ಇಲ್ಲ ಅಂದರೆ ದಯಮಾಡಿ ರಾಜೀನಾಮೆ ಕೊಡಿ. ರಾಜ್ಯನ ದಿವಾಳಿ ಮಾಡಬೇಡಿ, ರಾಜ್ಯನ ಭ್ರಷ್ಟರ ಕೈನಲ್ಲಿ ಕೊಡಬೇಡಿ. ನಿಮ್ಮ ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಇಂಥ ಒಂದು ಗಳಿಗೆನ ನಾವು ನೋಡೇ ಇರಲಿಲ್ಲ. ಈ ಸಲದ ನಿಮ್ಮ ಸರ್ಕಾರ ಮತ್ತು ನೀವು ನಡೆಸ್ತಿದ್ದೀರಲ್ಲ ಸರ್ಕಾರ, ಇಂಥ ಒಂದು ಭ್ರಷ್ಟ ಸರ್ಕಾರ, ಇಂಥ ಒಂದು ನಿರ್ಲಜ್ಜ ಸರ್ಕಾರ ಮತ್ತು ನಿಮ್ಮ ನಿರುತ್ಸಾಹ ಏನು ತೋರಿಸ್ತಿದ್ದೀರಿ, ಇದನ್ನು ನಾವು ನಿಮ್ಮ ರಾಜಕೀಯ ಜೀವನದಲ್ಲಿ ನೋಡೇ ಇರಲಿಲ್ಲ. ನೀವು ಆಸಕ್ತಿ ಕಳ್ಕೊಂಡಿದ್ದೀರಿ. ನೀವು ಭ್ರಷ್ಟಾಚಾರ ಮಾಡೋದಕ್ಕೆ ಪರಮಾನೆ ಕೊಟ್ಬಿಟ್ಟಿದ್ದೀರಿ. ನನ್ನದೊಂದು ಕಳಕಳಿಯ ಮನವಿ ಸಿದ್ದರಾಮಯ್ಯನವರೇ, ದಯವಿಟ್ಟು ನಿಮ್ಮ ಸರ್ಕಾರಿ ಕಚೇರಿಗಳಲ್ಲಿ, ನಾಸಿಗೆಟ್ಟವರೇ, ನಿಮ್ಮ ಸರ್ಕಾರಿ ಕಚೇರಿಗಳಲ್ಲಿ ರೇಟ್ ಕಾರ್ಡ್ ಹಾಕ್ಬಿಡಿ. ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ದುಡ್ಡು ಕೊಡಬೇಕು, ಎಷ್ಟೆಷ್ಟು ನಿಮ್ಮ ಬಾಯಿಗೆ ಹಾಕಬೇಕು, ಮಾನಗೆಟ್ಟವ್ನು ನೀವು ಎಷ್ಟೆಷ್ಟು ನಿಮ್ಮ ಬಾಯಿಗೆ ಹಾಕಬೇಕು ಅಂತ ಒಂದು ರೇಟ್ ಕಾರ್ಡ್ ಹಾಕ್ಬಿಡಿ. ಜನ ನಾವು ಅಟ್ಲೀಸ್ಟ್ ಅದನ್ನಾದರೂ ನೋಡ್ಕೊಂಡು ಓದ್ಕೊಂಡಾದರೂ ಕೊಟ್ಟೋಯ್ತೀವತ್ತ. ಹಾಗೆ ಮಾಡಿ ಸಿದ್ದರಾಮಯ್ಯನವರೇ. ಮುಖ್ಯಮಂತ್ರಿಗಳೇ, ಒಂದು 3-4 ದಿವಸದ ಹಿಂದೆ ನಿಮ್ಮದೇ ಸಂಪುಟದ ಒಬ್ಬ ಮಂತ್ರಿ, ಕಂದಾಯ ಇಲಾಖೆಯ ಮಂತ್ರಿ, ಕಂದಾಯ ಕಚೇರಿಗಳಿಗೆ ದಿಢೀರ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದಾಗ ಅವರು ಏರು ಧ್ವನಿನಲ್ಲಿ ಮಾತಾಡ್ತಾರೆ ಅಧಿಕಾರಿಗಳಿಗೆ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ರೇಟ್ ಫಿಕ್ಸ್ ಮಾಡಿದ್ದೀರಾ ಹೇಳ್ರಿ ಅಂತ. ಇದು ನಿಮ್ಮ ಸರ್ಕಾರದ ಕಾರ್ಯವೈಖರಿ, ಜನರ ಮೇಲೆ ನಿಮಗಿರೋ ಕಾಳಜಿ, ಸರ್ಕಾರನ ನೀವು ನಡೆಸ್ತಿರೋ ರೀತಿ. ಸಿದ್ದರಾಮಯ್ಯನವರೇ, ನೀವಿವತ್ತು ಕರ್ನಾಟಕದ ಜನತೆಗೆ ಉತ್ತರ ಕೊಡಬೇಕಾಗಿದೆ. ಏನಕ್ಕೆ ಅಂದರೆ, ನೀವು 2023ರಲ್ಲಿ ನೀವು ಅಧಿಕಾರಕ್ಕೆ ಹೆಂಗೆ ಬಂದಿದ್ದು, ಏನು ಹೇಳ್ಕೊಂಡು ಬಂದಿದ್ದು? ನೀವು BJP ಸರ್ಕಾರದ ವಿರುದ್ಧ 40% ಕಮಿಷನನ್ನು ಆರೋಪ ಮಾಡಿ, ನಾವು ತುಂಬ ಸ್ವಚ್ಛಂದವಾಗಿ ಭ್ರಷ್ಟಾಚಾರ ಮುಕ್ತ ಸರ್ಕಾರನ ಮಾಡ್ತೀವಿ ಅಂತ ಹೇಳಿ ನೀವು ಜನರಿಗೆ ಪ್ರಮಾಣ ಮಾಡಿ, ಜನರಿಗೆ ತಪ್ಪು ಮಾಹಿತಿನ ಕೊಟ್ಟು ನೀವು ಅಧಿಕಾರನ ಹಿಡಿದಿದ್ದೀರಿ. ಆದರೆ ಇವತ್ತು ತಗೊಳ್ಳಿ, ನಿಮ್ಮ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಮೇರು ಮಟ್ಟಕ್ಕೆ ಹೋಗಿದೆ ಅಂದರೆ, ನಿಮ್ಮ ಮೊದಲನೇ ಹಗರಣ ಬಯಲಿಗೆ ಬಂದಿದ್ದು ಯಾವುದು? ವಾಲ್ಮೀಕಿ ನಿಗಮದ್ದು 187 ಕೋಟಿ ಹಗರಣ. ವಾಲ್ಮೀಕಿ ನಿಗಮದ್ದು ತಾರ್ಕಿಕ ಅಂತ್ಯ ಕಂಡಿಲ್ಲ. ಇನ್ನೂ ಯಾರು ತಿಂದರೂ ದುಡ್ಡು ಎಲ್ಲೋಯ್ತು, ಇನ್ನೂ ತಾರ್ಕಿಕ ಅಂತ್ಯ ಕಂಡಿಲ್ಲ. ಇದೇ BS ಪಾಟೀಲ್ ಅವರು ಹಿಂದೆನೂ ಕೂಡ ಆಪಾದನೆ ಮಾಡಿದ್ದಾರೆ ನಿಮ್ಮ ಸರ್ಕಾರದ ಮೇಲೆ. BS ಪಾಟೀಲ್ ಇದೇನು ಹೊಸದೇನಲ್ಲ. BS ಪಾಟೀಲ್ರು ಹಿಂದೆನೂ ಕೂಡ ನಿಮ್ಮ ಸರ್ಕಾರದ ಮೇಲೆ ಇಂಥದೇ ಒಂದು ಭ್ರಷ್ಟಾಚಾರದ ಆರೋಪನ ತೊಗೊಂಡು ಬಂದಿದ್ರು. ಅವ್ರು ಏನು ಮಾಡಿದ್ರಿ ನೀವು?
ಎಲ್ಲಿಗೆ ತೊಗೊಂಡೋಗಿದ್ರಿ ಅದನ್ನು? ಅದೇ ಬಿ ಎಸ್ ಪಾಟೀಲರು ಇವತ್ತಿಗೂ ಕೂಡ ಒಂದು ದೊಡ್ಡ ಆರೋಪನ ಮಾಡ್ತಿದ್ದಾರೆ. ಆದರೆ ನೋಡಿ ಸಿದ್ದರಾಮಯ್ಯನವರೇ, ನೀವು ಇವತ್ತು ಏನು ನೀವು ಬಿ ಎಸ್ ಪಾಟೀಲ್ ಒಂದು ಆರೋಪ ಮಾಡಿದ್ದಾರೆ, ಇದು ನಿಜವಾಗ್ಲೂ ಕೂಡ ತುಂಬ ಖಂಡನೀಯವಾದದ್ದು. ಏನಕ್ಕೆ ಅಂದರೆ ಇಲ್ಲಿ ಅಸಹಾಯಕರಿಗೆ, ಸೂರಿಲ್ಲದೆ ಇರೋರಿಗೆ ಸೂರನ್ನ ಕೊಡ್ತಕ್ಕಂತಹ ಒಂದು ಯೋಜನೆ ಇದು. ಇಂಥ ಯೋಜನೆಗಳಲ್ಲೂ ಕೂಡ ನೀವು ಭ್ರಷ್ಟಾಚಾರನ ಮಾಡ್ತೀರಿ, ದುಡ್ಡುಗಳನ್ನ ತಿಂತೀರಿ. ಯಾರು ಶಕ್ತಿ ಇದೆ ದುಡ್ಡು ಕೊಡೋದಕ್ಕೆ ಅಂಥವ್ರಿಗೆ ನೀವು ಮನೆಗಳನ್ನ ಕೊಡ್ತೀರಿ ಅಂದರೆ ಆ ಯೋಜನೆಯ ಸಾರಾಂಶನೇ ಸತ್ತೋಯ್ತು. ಆ ಯೋಜನೆ ಉದ್ದೇಶ ಏನು ರೀ? ನಿರ್ಗತಿಗರಿಗೋಸ್ಕರ ಕಟ್ಟೋ ಮನೆಗಳವು. ಯಾರೋ 1 ಲಕ್ಷನೋ 2 ಲಕ್ಷನೋ ಕೊಡ್ತಾನೆ ಅಂದರೆ ನೀವು ಅಂಥವ್ರಿಗೆ ಮನೆ ಕೊಡ್ತೀರಿ ಅಂತ ಹೇಳಿದ್ರೆ ಯೋಜನೆಯ ಉದ್ದೇಶ ಏನು ರೀ? ನಿಮಗೆ ಕಳಕಳಿ ಇಲ್ವೇನ್ರಿ? ಕಾಳಜಿ ಇಲ್ವೇನ್ರಿ? ಸ್ವಾತಂತ್ರ್ಯ ಭಾರತ ಆಗಿ 80 ವರ್ಷ ಆಗ್ತದೆ ಸಿದ್ದರಾಮಯ್ಯನವರೇ. ಎಷ್ಟು ವರ್ಷದಲ್ಲಿ ನೀವು ಮನೆಗಳು ಕಟ್ಟಿದ್ದೀರಿ? ವರ್ಷಕ್ಕೆ ಎಷ್ಟು ಮನೆಗಳು ಕಟ್ಟಿದ್ದೀರಿ? ಎಷ್ಟು ಮನೆನ ಹಂಚಿದ್ದೀರಿ? ಹಂಗಾದ್ರೆ ಈ ರಾಜ್ಯದ ಜನಸಂಖ್ಯೆ ಎಷ್ಟು ರೀ? ಪ್ರತಿ ವರ್ಷ ನೀವು 10,000 ಕೊಟ್ವಿ, 20,000 ಕೊಟ್ರಿ, 50,000 ಮನೆಗಳು ಕೊಟ್ವಿ ಅಂತ ನೀವು ಭಾಷಣಗಳು ಬಿಗಿತ್ತೀರಲ್ಲ. ಹಂಗಾದ್ರೆ ಎಲ್ಲೋಗ್ತದೆ ನೀವು ಕಟ್ತಿರೋ ಮನೆಗಳು? ಎಲ್ಲೋಗ್ತಿದೆ ಸಿದ್ದರಾಮಯ್ಯನವರೇ? ಜನರ ದುಡ್ಡನ್ನು ಯಾಕೆ ಈ ಥರ ಪೋಲ್ ಮಾಡ್ತಾ ಇದ್ದೀರಿ ನೀವು? ಇಷ್ಟಕ್ಕೂ ನೀವು ಕಟ್ತಿರೋ ಮನೆಗಳು ಯಾವುದು? ಏನು ನಿಮ್ಮ ಆಸ್ತಿಗಳು ಮಾರ್ಕೊಂಬಂದು ಕಟ್ತಾ ಇದ್ದೀರೇನ್ರಿ ಮನೆಗಳನ್ನ? ಹೇಳ್ರಿ, ಏನು ಜಮೀರ್ ಅಹಮದ್ ಖಾನ್ ಏನು ಅಲ್ಲಿ ಕಂಟ್ರೋನ್ಮೆಂಟ್ ಹತ್ರ ಇರೋ ಬಂಗ್ಲೆ ಮಾರ್ಬಿಟ್ಟಿದ್ನಾ ಅಲ್ಲಿ ಮನೆಗಳು ಕಟ್ಟೋದಕ್ಕೆ? ನಮ್ಮ ದುಡ್ಡ್ರಿ, ಜನಗಳ ದುಡ್ಡ್ರಿ ಅದು. ಜನಗಳ ದುಡ್ಡಲ್ಲಿ ನೀವು ಮನೆಗಳು ಕಟ್ಟಿ, ಟ್ಯಾಕ್ಸ್ ದುಡ್ಡಲ್ಲಿ ನೀವು ಮನೆಗಳನ್ನ ಕಟ್ಟಿ, ಯಾರೋ ಪಾಪ ಬಡಬಗ್ಗರು, ಮನೆ ಇಲ್ದಿರೋರಿಗೆ, ಸೂರಿಲ್ದವ್ರಿಗೆ ಒಂದು ಮನೆ ಕೊಡಬೇಕು ಅನ್ನೋದು ಉದ್ದೇಶ ರೀ ಅದರದ್ದು. ನೀವಿವತ್ತು ನಮ್ಮ ದುಡ್ಡಲ್ಲಿ ಮನೆಗಳು ಕಟ್ಟಿ ಜನರನ್ನ ಫ್ರೀಯಾಗಿ ಕೊಡೋದನ್ನು ಬಿಟ್ಟು ಯಾರು ಫಲಾನುಭವಿಗಳಲ್ಲ ಅಂಥವ್ರಿಗೆ ನೀವು ದುಡ್ಡಿಸ್ಕೊಂಡು ಶಕ್ತಿ ಇರೋ ಅಂಥವ್ರಿಗೆ ನೀವು ಮನೆಗಳನ್ನ ಅಲಾಟ್ ಮಾಡ್ತೀವಿ ಅಂದರೆ ಸರ್ಕಾರದ ಉದ್ದೇಶ ಏನು ರೀ? ಹಂಗಾದ್ರೆ ಏನಕ್ಕೆ ಮನೆಗಳನ್ನ ಕಟ್ತಾ ಇದ್ದೀರ ನೀವು? ಹೇಳ್ರಿ. ಆ ಸ್ಲಮ್ ಬೋರ್ಡಲ್ಲಿ ಮನೆಗಳು ಕಟ್ತೀರಿ, ಕಂಡ್ಕೊಂಡವ್ರಿಗೆ ಹಂಚ್ತೀರಿ. ಇವತ್ತು ಬೆಂಗಳೂರಲ್ಲಿ ಅದೇ ಗುಡಿಸ್ಲುಗಳೇ. ಆದರೆ ಸ್ಲಮ್ ಬೋರ್ಡಲ್ಲಿ ಮಾತ್ರ ನೀವು ಅಪಾರ್ಟ್ಮೆಂಟ್ಗಳ ಮೇಲೆ ಅಪಾರ್ಟ್ಮೆಂಟ್ ಕಟ್ತಿದ್ದೀರಿ, ಪಕ್ಕದಲ್ಲ ಸ್ಲಮ್ ಅಲ್ಲೇ ಬಿದ್ದಿರುತ್ತೆ. ಹಂಗಾದ್ರೆ ಮನೆಗಳು ಯಾರಿಗೆ ಹಂಚ್ತಿದ್ದೀರಿ? ನಿಮ್ಮ ಕಾರ್ಯಕರ್ತರು ಕೊಡ್ತಿದ್ದೀರಾ ಅಥವಾ ನಿಮ್ಮ ಮುಂದೆ ತಿರುಗಾಡೋರಿಗೆ ಕೊಡ್ತಿದ್ದೀರಾ? ಲಕ್ಷ ನಿಮ್ಗೆ ದುಡ್ಡು ಕೊಡೋರು ಕೊಡ್ತಿದ್ದೀರೇನ್ರಿ? ಯಾಕೆ ಜನರ ವಾಯ್ಸ್ ಸತ್ತೋಗಿದೆ ಅಂತನಾ? ಜನ ನಿಮ್ಮನ್ನು ಕೇಳ್ತಿಲ್ಲ ಅಂತನಾ? ಅಥವಾ ಜನಕ್ಕೆ 2,000 ಕೊಡ್ತಾ ಇದ್ದೀವಿ, ಕರೆಂಟ್ ಫ್ರೀ ಕೊಡ್ತಾ ಇದ್ದೀವಿ, ಬಸ್ ಫ್ರೀ ಕೊಡ್ತಾ ಇದ್ದೀವಿ, ಅಕ್ಕಿ ಕೊಡ್ತಾ ಇದ್ದೀವಿ, ಜನ ನಮ್ಮ ಮುಲಾಜಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಇದೆಲ್ಲ ನಿಮ್ಮದು ಆಟಗಳು? ಹೇಳ್ರಿ ಸಿದ್ದರಾಮಯ್ಯನವರೇ, ಉತ್ತರ ಕೊಡಬೇಕಿದ್ದು ನೀವು ಜನರಿಗೆ. ಸರ್ಕಾರದ ದುಡ್ಡನ್ನು ನಿಮ್ಮ ಬೇಕಾಬಿಟ್ಟು ಪೋಲ್ ಮಾಡೋದಕ್ಕೆ ನಾವು ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರೋದು. ಇಷ್ಟಕ್ಕೂ ನೀವು ಯಾರ್ರಿ ನೀವು? ನಮ್ಮ ದುಡ್ಡನ್ನು ನೀವು ಈ ಥರ ಬೇಕಾಬಿಟ್ಟು ನಿಮ್ಮ ರಾಜಕಾರಣಕ್ಕೆ, ನಿಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ದುಡ್ಡುಗಳನ್ನ ಹಂಚೋದಕ್ಕೆ ನಾವು ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸೋದು, ಅಥವಾ ನಾವು ಟ್ಯಾಕ್ಸ್ಗಳನ್ನ ಕಟ್ಟೋದು. ಕಂಡಿದ್ದಕ್ಕೆ ಬೇಡದಿರೋ ರೀತಿಯಲ್ಲಿ ಕಂಡಾಪಂಡಿ ಟ್ಯಾಕ್ಸ್ಗಳು ಹಾಕೋದು, ಜನರ ಹತ್ರ ದುಡ್ಡು ವಸೂಲಿ ಮಾಡೋದು, ನೀವು ಮನ್ಸುಗಳು ಬಂದಾಗ ಹಂಚ್ಕೊಂಬತ್ತಾ ಇರೋದಿಲ್ಲ ದುಡ್ಡನ್ನ. ಇದಾ ಸರ್ಕಾರ ಮಾಡಿ ನಡೆಸೋ ರೀತಿನ? ಎಲ್ಲಾದರೂ 10 ಕಿಲೋಮೀಟ್ರ್ ರಸ್ತೆ ಹಾಕಿದ್ದೀರೇನ್ರಿ ನಿಮ್ಮ ಯೋಗ್ಯತೆಗೆ? ಹಾಕಿದ್ದೀರೇನ್ರಿ ನೀವು? ಬೆಂಗಳೂರಲ್ಲಿ 3 ಅಡಿ 4 ಅಡಿ ಗುಂಡಿಗಳಿದೆಯಲ್ರಿ ಇವತ್ತು, ಗಾಡಿ ಓಡ್ಸೋಕ್ಕಾಗ್ತಿಲ್ಲ ರೋಡುಗಳಲ್ಲಿ. ಅಂಥ ರೋಡ್ಗಳನ್ನ ಇಕ್ಕಿದ್ದೀರಾ ಇವತ್ತು. ತಿರ್ಗಾ ನೋಡಿದ್ರೆ ಭ್ರಷ್ಟಾಚಾರ. ಭ್ರಷ್ಟ ಸರ್ಕಾರ ನಡೆಸ್ಕೊಂಡು ಕೂತಿದ್ದೀರಾ ನೀವು. ನಿಮ್ಗೆ ಆಸಕ್ತಿ ಇಲ್ಲ ಅಂದ್ರೆ ಬಿಟ್ಟೋಗ್ರಿ. ಯಾರಾದರೂ ಬರಲಿ, ಆಸಕ್ತಿ ಇರೋ ರಾಜಕಾರಣ ಮಾಡಲಿ. ಅದನ್ನು ಬಿಟ್ಬಿಟ್ಟು ಮಂತ್ರಿಗಳನ್ನೆಲ್ಲ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದೀರಾ, ಅಧಿಕಾರಿಗಳನ್ನೆಲ್ಲ ನೀವು ಬುಟ್ಟಿಲಿ ಹಾಕೊಂಡ್ಬಿಟ್ಟಿದ್ದೀರಾ. ಯಾರಿಗೆ ನೀವು ನಿಜವಾಗ್ಲೂ ಅಧಿಕಾರ ಕೊಡಬೇಕಾಗಿತ್ತು ರೀ? ಅಧಿಕಾರಿಗಳನ್ನ ಫ್ರೀ ಹ್ಯಾಂಡ್ ಬಿಡಬೇಕಾಗಿತ್ತು. ಇವತ್ತು ಪೊಲೀಸರನ್ನ ನೀವು ಕಟ್ಟಾಕೊಂಡು ಕೂತಿದ್ದೀರಿ. ಅವ್ರು ಯಾವುದೇ ಆಕ್ಷನ್ಗಳು ತೊಗೊಳಕ್ಕಾಗ್ತಿಲ್ಲ. ಯಾವುದೇ ಇಲಾಖೆಗೆ ಹೋಗಿ ಅಧಿಕಾರಿಗಳು ಸರ್ಕಾರದ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಿದ್ದಾರೆ ಇವತ್ತು. ಇಂಥ ಒಂದು ವಾತಾವರಣನ ಸೃಷ್ಟಿ ಮಾಡಿ ಇವತ್ತು ಏನು ಮಾಡಕ್ಕೆ ಕೊಟ್ಟಿದ್ದೀರಿ ನೀವು ಕರ್ನಾಟಕನ? ಏನು ಮಾಡಕ್ಕೆ ಕೊಡ್ತಿದ್ದೀರಿ ಸಿದ್ದರಾಮಯ್ಯನವರೇ? ನಾಶಕ ಆಗಲ್ವೇನ್ರಿ ನಿಮ್ಗಳಿಗೆ? ಬಡಬಗ್ಗರು ಕೊಡು ಮನೆಗಳನ್ನ ಮಾರ್ಕೊಂಡು ತಿಂತೀರಲ್ರಿ ನೀವು. ನಿದ್ರೆ ಹೆಂಗ್ರಿ ಬರುತ್ತೆ ನಿಮ್ಗೆ ರಾತ್ರಿ ಹೊತ್ತು ಮಲ್ಕೊಂಡ್ರೆ? ನಿಮ್ಗೆ ಹೊಲ್ಸು ಅನ್ಸಲ್ವೇನ್ರಿ? ಮಾನಗೇಡಿಗಳು ನಿಮ್ಗೆ ಏನೂ ಅನ್ಸಲ್ಲ. ನಿಮಗೆ ಏನು ಮಾಡ್ತೀರ? ದುರಾದೃಷ್ಟ. ನಮ್ಮ ಜನ ನಿಮ್ಮಂಥವ್ರನ್ನೇ ಆಯ್ಕೆ ಮಾಡ್ತಾರೆ. ಅದರಲ್ಲಿ ಬೇರೆ ರಿಸರ್ವೇಷನ್ನು, ಕೋಟ, ಏನು ಮುಸಲ್ಮಾನರಿಗೆ 15% ಅಂತೆ. ಏನ್ರಿ ನಿಮ್ಮದು? ಹೊಲ್ಸು ಅಸಹ್ಯ ಅನ್ಸಲ್ವೇನ್ರಿ ಸಿದ್ದರಾಮಯ್ಯನವ್ರೆ? ನಿವೃತ್ತಿ ಅಂಚಲ್ಲಿದ್ದೀರಿ, ನಿಮ್ಮನ್ನು ನೆನೆಸ್ಕೊಳ್ಳೋ ಅಂಥ ಕೆಲಸ ಮಾಡೋಗ್ರಿ. ಅದನ್ನು ಬಿಟ್ಬಿಟ್ಟು ನಿಮ್ಮ ಮಂತ್ರಿಗಳಿಗೆ ಬೇಕಾಬಿಟ್ಟು ತಿನ್ಕೊಳ್ಳೋಕೆ ಬಿಟ್ಬಿಟ್ಟು ಏನೇ ಹಗರಣಗಳು ಬೆಳಕಿಗೆ ಬಂದ್ರೂ ಕೂಡ ಅದನ್ನು ತಿಪ್ಪೆ ಸಾರಿಸೋದು, ಇಲ್ಲ ಸಮರ್ಥಿಸ್ಕೊಳ್ಳೋದು. ಏನ್ರಿ ಇದು? ಇದೇನ್ರಿ ನಿಮ್ಮದು ರಾಜಕಾರಣ ಸಿದ್ದರಾಮಯ್ಯನವ್ರೆ? ನಿಮ್ಮಂಥವ್ರನ್ನ ನಾವು ನಿರೀಕ್ಷೆನೇ ಮಾಡಿರಲಿಲ್ಲ ಕಣ್ರಿ ಇಂಥ ರಾಜಕಾರಣನ. ಸಿದ್ದರಾಮಯ್ಯನವ್ರೆ,
ನನ್ನದೊಂದು ಕಳಕಳಿಯ ಮನವಿ ನಿಮ್ಮ ಹತ್ರ. ಏನು ಗೊತ್ತಾ, ನೀವಿನ್ನು 3 ತಿಂಗಳಿರ್ತೀರೋ ಅಥವಾ 3 ವರ್ಷ ನೀವೇ ಇರ್ತೀರೋ ಖಂಡಿತ ನನಗಂತೂ ಗೊತ್ತಿಲ್ಲ. ಆದರೆ ಇರೋ ಅಷ್ಟು ದಿವಸ ನೀವು 3 ತಿಂಗಳಿರೋ ಅಥವಾ 3 ವರ್ಷ ಇರಿ, ನೀವು 3 ತಿಂಗಳಿದ್ರೂ ಸಂತೋಷನೇ, 3 ವರ್ಷ ಇದ್ದರೂ ಸಂತೋಷನೇ. ನೀವು ಎಷ್ಟು ದಿವಸ ಇರ್ತೀರೋ ಅಷ್ಟು ದಿವಸ ದಯವಿಟ್ಟು ನಿಮ್ಮ ಹೆಜ್ಜೆ ಗುರುತುಗಳನ್ನ ಬಿಟ್ಟೋಗ್ರಿ. ಒಂದು ಒಳ್ಳೆಯ ಕೆಲಸನ ಮಾಡೋಗಿ. ಜನ ನಿಮ್ಮನ್ನು ಸರ್ವಕಾಲಿಕವಾಗಿ ನೆನೆಸ್ಕೊಳ್ಳೋ ಅಂಥ ಒಂದು ಅಷ್ಟು ಹೆಜ್ಜೆ ಗುರುತುಗಳನ್ನ ಬಿಟ್ಟೋಗಿ ಅಂತ ಹೇಳೋದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.